ಪಾಕ್ ಜೊತೆಗಿನ ಸಂವಹನ ಬಂದ್ ಮಾಡಿದಂತಹ ಭಾರತ ಇಮೇಲ್, ಪೋಸ್ಟ್, ಪತ್ರ ವ್ಯವಹಾರಗಳನ್ನು ಕೂಡ ಈಗ ನಿರ್ಬಂಧಿಸಿದೆ. ಅಧಿಕೃತ ಆದೇಶ ಮಾಡಿದೆ ಭಾರತ ಸರ್ಕಾರ. ಇಮೇಲ್ಗಳನ್ನು ರವಾನೆ ಮಾಡುವುದಾಗ್ಲಿ ಅಥವಾ ಪೋಸ್ಟಲ್ ವಿನಿಮಯಗಳಾಗಲಿ ಯಾವುದು ಕೂಡ ಬೇಡ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದ್ದು, ಪಾಕ್ ಜೊತೆಗಿನ ಸಂವಹನ ಪ್ರಕ್ರಿಯೆಗಳೇನಿದ್ವು ಅವೆಲ್ಲದರ ಮೇಲೆ ಬಂದ್ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಒಂದೊಂದೇ ರೀತಿಯಲ್ಲಿ ನಿರ್ಧಾರಗಳ ಮೇಲೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಆರ್ಥಿಕವಾಗಿ ಕಟ್ಟಹಾಕುವಂತಹ ಕೆಲಸವನ್ನು ಕೂಡ ಮಾಡಲಾಗ್ತಾ ಇರೋದನ್ನ ಗಮನಿಸಬಹುದಾಗಿದೆ. ಈಗಾಗಲೇ ಸಿಂಧು ಜಲ ಒಪ್ಪಂದಕ್ಕೂ ಕೂಡ ನಿರ್ಬಂಧವನ್ನ ಹಾಕೊಂಡ್ರು. ನೀರು ಹರಿಯೋದಕ್ಕೆ ಅವಕಾಶಗಳಿಲ್ಲ ಅನ್ನೋ ರೀತಿಯಲ್ಲಿ ಮಾಡಲಾಯಿತು. ಅಟ್ಟಾರಿ ವಾಘಾ ಗಡಿ ಬಂಧನ ಮಾಡಿಕೊಳ್ಳಾಯಿತು. ಅದೇ ಅಟ್ಟಾರಿ ಗಡಿ ವಾಘಾ ಏನಿತ್ತು ಅದು ಅಲ್ಲಿಂದಲೇ ಪ್ರಮುಖವಾಗಿ ವ್ಯಾಪಾರ ಮಾರ್ಗವಾಗಿತ್ತು, ಅದು ಕೂಡ ಬಂದಾಯಿತು. ಈಗ ಹಲವಾರು ಅಲ್ಲಿಂದ ಬರುವಂತಹ ವಸ್ತುಗಳು ಮತ್ತು ಇಲ್ಲಿಂದ ಹೋಗುವಂತಹ ವಸ್ತುಗಳಿಗೂ ಕೂಡ ಬಂದ್ ಮಾಡಲಾಗಿದೆ. ಹಡಗುಗಳ ಸಂಚಾರಕ್ಕೆ ಬಂದ್ ಮಾಡಲಾಗಿದೆ, ವಿಮಾನಗಳ ಹಾರಾಟಕ್ಕೆ ಬಂದ್ ಮಾಡಲಾಗಿದೆ ಮತ್ತು ಸೋಷಿಯಲ್ ಮೀಡಿಯಾಗಳನ್ನು ಕೂಡ ಬಂದ್ ಮಾಡಲಾಯಿತು. ಅಲ್ಲಿನ ನಟ ನಟಿಯರು, ರಾಜಕಾರಣಿಗಳು ಎಲ್ಲರ ಸೋಷಿಯಲ್ ಮೀಡಿಯಾಗಳನ್ನು ಬಂದ್ ಮಾಡೋಕೆ ಮೂಲಕವಾಗಿ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಈಗ ಮುಂದುವರೆದ ಭಾಗವಾಗಿ ಹಲವಾರು ಕ್ರಮಗಳಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪವಿತ್ರ ಕಡ್ತಲ. ಪವಿತ್ರ, ಪಾಕಿಸ್ತಾನಕ್ಕೆ ಯಾವ ರೀತಿಯಾಗಿ ಪಾಠ ಕಲಿಸಬಹುದು ಆ ಎಲ್ಲ ರೂಲ್ಸ್ಗಳನ್ನ ಈಗಾಗಲೇ ಭಾರತ ಪಾಲನೆ ಮಾಡ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಇವತ್ತು ತೆಗೆದುಕೊಂಡಂತಹ ದಿಟ್ಟ ಕ್ರಮಗಳು, ಅದರಿಂದ ಆಗುವಂತಹ ಪರಿಣಾಮಗಳೇನು ಪವಿತ್ರ? ದಿವ್ಯಾ, ಈಗಾಗಲೇ ಅನೇಕ ಕ್ರಮಗಳನ್ನ ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಈಗ ಇವತ್ತು ತೆಗೆದುಕೊಂಡಿರುವಂತದ್ದು 2 ಮೇಜರ್ ಸ್ಟೆಪ್ಸ್ ಗಳನ್ನ ಭಾರತ ತೆಗೆದುಕೊಂಡಿದೆ. ಅದು ಪಾಕ್ನ ಧ್ವಜ ಇರುವಂತಹ ಬಂದರಿಗೆ ಬರುವಂತಿಲ್ಲ, ಜೊತೆಗೆ ಭಾರತದಿಂದ ಕೂಡ ಪಾಕ್ನ ಪೋರ್ಟ್ಗೆ ಹೋಗುವಂತಿಲ್ಲ ಅನ್ನುವಂತಹ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನೊಂದು ಕಡೆಗೆ ಪಾಕ್ನಿಂದ ಬರುವಂತಹ ಆಮದು ವಸ್ತುಗಳನ್ನ, ಎಲ್ಲ ಸರಕುಗಳನ್ನ ಕೂಡ ಬ್ಯಾನ್ ಮಾಡಲಾಗಿದೆ. ಇವೆರಡೂ ಕೂಡ ರಾಜತಾಂತ್ರಿಕವಾಗಿ ದೊಡ್ಡ ಮಟ್ಟದ ನಡೆ, ಪಾಕ್ಗೆ ದೊಡ್ಡ ಮಟ್ಟದ ಹೊಡೆತ ಕೂಡ ಆಗಿದೆ. ಕೇವಲ ಶಸ್ತ್ರಾಸ್ತ್ರಗಳಿಂದ ಮಾತ್ರ ಅಲ್ಲ ಯುದ್ಧ ಮಾಡೋದು, ಅದರ ಬದಲಾಗಿ ಶತ್ರು ದೇಶದ ಮನೋಬಲವನ್ನ, ಆರ್ಥಿಕತೆಯನ್ನ ಕುಸಿತ ಕಾಣಿಸ್ಬೇಕಾದ್ರೆ ಏನೆಲ್ಲ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಬೇಕೋ ಅದನ್ನ ಭಾರತ ತೆಗೆದುಕೊಳ್ತಾ ಇದೆ. ಹೀಗಾಗಿ ಒಂದು ಕಡೆಯಿಂದ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನದ ಮಾನವನ ಹರಾಜ್ ಹಾಕುವಂತಹ ಕೆಲಸ, ಜೊತೆಗೆ ನಾವು ಪಾಕಿಸ್ತಾನವನ್ನ ಹೇಗೆಲ್ಲ ಬಾಯ್ಕಾಟ್ ಮಾಡ್ತಾ ಇದೀವಿ ಅನ್ನುವಂಥದ್ದು ಜಗತ್ತಿಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ ಭಾರತ. ಇದನ್ನ ತಡೆದುಕೊಳ್ಳೋದಕ್ಕೆ ಪಾಕಿಸ್ತಾನಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ದಿವ್ಯಾ, ಥ್ಯಾಂಕ್ ಯು ಪವಿತ್ರ ನಿಮ್ಮೆಲ್ಲ ಮಾಹಿತಿಗೆ.